ಆದರೆ 40ನೇ ವಯಸ್ಸಿಗೆ ಅವರ ವ್ಯವಹಾರ ಆಗಿರಲಿ, ಐಷಾರಾಮಿ ಜೀವನ ಆಗಿರಲಿ, ಓಡಾಟ ಆಗಿರಲಿ, ಇವೆಲ್ಲವೂ ಕೂಡ ಬೇಸರವನ್ನು ತರಿಸ್ಬಿಟ್ಟಿದ್ವು ಶಿವಿಂದರ್ ಮೋಹನ್ ಸಿಂಗ್ಗೆ. ಈ ಹಣವನ್ನೆಲ್ಲ ದಾನ ಮಾಡಿ ಖಾಲಿ ಕೈ ಆದ್ರಲ್ಲ, ಆಗ ಆ ಸಂತೋಷವನ್ನು ಪಡೆದುಕೊಂಡ್ರಂತೆ. ಹಣವನ್ನು ಕಳೆದುಕೊಂಡಾಗಲೂ ಕೂಡ ಸಂತೋಷವನ್ನು ಅನುಭವಿಸೋದಿದೆಯಲ್ಲ, ಅದು ಬಹಳ ಮುಖ್ಯ. ಎಲ್ಲರಿಗೂ ನಮಸ್ಕಾರ. ನಾನು ವೆಂಕಟೇಶ್ ಕೆ ಬಿ, ಕನ್ನಡ ಉಪನ್ಯಾಸಕ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು, ಮೈಸೂರು. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ 3ನೇ ಚತುರ್ಮಾಸದ B.Com ಮತ್ತು B.B.A ಮಕ್ಕಳಿಗೆ ಇಟ್ಟಿರುವಂತಹ ಕನ್ನಡ ಭಾಷಾ ಪಠ್ಯದಲ್ಲಿ ಕುಣಿಯುವ ಕುರುಡು ಕಾಂಚಾಣ ಅನ್ನುವಂತಹ ಗದ್ಯ ಕಥನವನ್ನ ಮಾತನಾಡ್ತಾ ಇದ್ದೆ. ಪ್ರೊಫೆಸರ್ ಜಿ ಚಂದ್ರಶೇಖರ ಅವರು ಈ ಕುಣಿಯುವ ಕುರುಡು ಕಾಂಚಾಣ ಅನ್ನುವಂಥ ಗದ್ಯ ಕಥನವನ್ನ ಬರೆದಿದ್ದಾರೆ. ಬಹಳ ವಿಶೇಷವಾದಂತಹ ಘಟನೆಗಳನ್ನು ಆಧರಿಸಿ ಈ ಗದ್ಯ ಕಥನವನ್ನ ಬರೆದಿದ್ದಾರೆ. ಬನ್ನಿ, ಇಂದಿನ ತರಗತಿಯಲ್ಲಿ ಕುಣಿಯುವಂತಹ ಕುರುಡು ಕಾಂಚಾಣ ಏನೇನೆಲ್ಲ ಮಾಡಿಸಿದೆ, ಏನೇನೆಲ್ಲ ಅಧ್ವಾನವನ್ನ ಮಾಡಿಸಿದೆ ಅನ್ನುವಂಥ ವಿಚಾರವನ್ನ ಹೇಳ್ತಾರೆ, ನೋಡೋಣ. ಇತ್ತೀಚಿನ ಒಂದು ಘಟನೆಯನ್ನು ಉಲ್ಲೇಖಿಸಿದರೆ ಈ ಲೇಖನಕ್ಕೆ ಮತ್ತು ಇಂಬು ಕೊಟ್ಟಂತೆ. ನೋಡಿ, ಇತ್ತೀಚಿನ ಒಂದು ಘಟನೆಯನ್ನು ಉಲ್ಲೇಖಿಸಿದರೆ ಈ ಲೇಖನಕ್ಕೆ, ಅಂದ್ರೆ ಕುಣಿಯುವ ಕುರುಡು ಕಾಂಚಾಣಕ್ಕೆ ಅಂತ. ಅಂದ್ರೆ ಕಾಂಚಾಣ ಅನ್ನುವಂಥದ್ದು ಮನುಷ್ಯನನ್ನ ಹೇಗೆ ಕುಣಿಸುತ್ತೆ, ಹೇಗೆ ಕುರುಡಾಗಿಸುತ್ತೆ ಅನ್ನುವಂಥ ವಿಚಾರವನ್ನ ನಾನು ಮಾತಾಡ್ತೀನಿ, ಆ ವಿಚಾರವನ್ನ, ಆ ಘಟನೆಯನ್ನು ಹೇಳ್ತೀನಿ ಅಂತ ಅಂದ್ಬಿಟ್ಟು ಜಿ ಚಂದ್ರಶೇಖರ್ ಅವರು ಹೇಳ್ತಾ ಇದ್ದಾರೆ. ಇತ್ತೀಚಿನ ಒಂದು ಘಟನೆಯನ್ನು ಉಲ್ಲೇಖಿಸಿದರೆ ಈ ಲೇಖನಕ್ಕೆ ಮತ್ತು ಇಂಬು ಕೊಟ್ಟಂತೆ, ಪುಷ್ಟಿಯನ್ನು ಕೊಟ್ಟ ಹಾಗಾಗುತ್ತೆ. ಯಾವುದೋ ಒಂದು ಘಟನೆಯನ್ನು ಹೇಳ್ತಾ ಇದ್ದಾರೆ, ನೋಡೋಣ. ಶ್ರೀಯುತ ಶಿವಿಂದರ್ ಮೋಹನ್ ಸಿಂಗ್ ಹೆಸರನ್ನು ಅನೇಕರು ಕೇಳಿರ್ಲಿಕ್ಕಿಲ್ಲ. ಅವ್ರು ಮಾತಾಡ್ತಾ ಇದ್ದಾರೆ ಜಿ ಚಂದ್ರಶೇಖರ್ ಅವರು. ಏನು ಅಂತಂದ್ರೆ, ಶಿವಿಂದರ್ ಮೋಹನ್ ಸಿಂಗ್ ಅನ್ನುವಂಥವರ ಹೆಸರನ್ನ ನೀವು ಕೇಳಿರ್ಲಿಕ್ಕಿಲ್ಲ ಅಂತ. ಯಾರು ಇವು ಶಿವಿಂದರ್ ಮೋಹನ್ ಸಿಂಗ್? ನೋಡೋಣ. ಆದರೆ ಪೋರ್ಟಿಸ್ ಆಸ್ಪತ್ರೆಯ ಹೆಸರು ಎಲ್ಲರಿಗೂ ಚಿರಪರಿಚಿತ ಅಲ್ವೇನ್ರಿ? ಪೋರ್ಟಿಸ್ ಆಸ್ಪತ್ರೆ ಎಲ್ಲರಿಗೂ ಗೊತ್ತಿರುವಂತ ವಿಚಾರವೇ ಅಲ್ವಾ? ಅದನ್ನೇನೋ ಹೇಳ್ತಾ ಇದ್ದಾರೆ. ಶಿವಿಂದರ್ ಮೋಹನ್ ಸಿಂಗ್ಗೂ ಈ ಪೋರ್ಟಿಸ್ ಆಸ್ಪತ್ರೆಗೂ ಏನ್ ಸಂಬಂಧ ನೋಡೋಣ. ಆದರೆ ಪೋರ್ಟಿಸ್ ಆಸ್ಪತ್ರೆ ಹೆಸರು ಎಲ್ಲರಿಗೂ ಚಿರಪರಿಚಿತ. ಇದೇ ಪೋರ್ಟಿಸ್ ಆಸ್ಪತ್ರೆ ಸಮೂಹಗಳ ಒಡೆಯರಲ್ಲೊಬ್ಬರಾದವರು ಶ್ರೀ ಶಿವಿಂದರ್ ಮೋಹನ್ ಸಿಂಗ್. ಈ ಪೋರ್ಟಿಸ್ ಆಸ್ಪತ್ರೆಯ ಮಾಲೀಕರಲ್ಲಿ ಇವರೂ ಒಬ್ಬರು ಅಂತ ಅಂದ್ಬಿಟ್ಟು ನಮಗೆ ಲೇಖಕರು ಮಾತನಾಡ್ತಾ ಇದ್ದಾರೆ. ಇದೇ ಪೋರ್ಟಿಸ್ ಆಸ್ಪತ್ರೆ ಸಮೂಹಗಳ ಒಡೆಯರಲ್ಲೊಬ್ಬರಾದವರು ಶ್ರೀ ಶಿವಿಂದರ್ ಮೋಹನ್ ಸಿಂಗ್. ಸಿಂಗ್ ಈ ಆಸ್ಪತ್ರೆಗಳ ಸಮೂಹದ ಕಾರ್ಯಪಾಲಕರಲ್ಲದ ಉಪಮುಖ್ಯಸ್ಥ, ಎಲ್ಲಾ ಹೊಣೆಯನ್ನು ನಿರ್ವಹಿಸುತ್ತಿದ್ದವರು. ಇವರ ಅಣ್ಣ ಮಾಲವಿಂದರ್ ಮೋಹನ್ ಸಿಂಗ್. ಶಿವಿಂದರ್ ಮೋಹನ್ ಸಿಂಗ್ ಅವರ ಅಣ್ಣ ಮಾಲವಿಂದರ್ ಮೋಹನ್ ಸಿಂಗ್ ಅಂತ ಅನ್ಬಿಟ್ಟು ಈ ಪೋರ್ಟಿಸ್ ಆಸ್ಪತ್ರೆಯ ಎಲ್ಲ ವಿಚಾರಗಳನ್ನು ನೋಡ್ಕೊತಿದ್ದವ್ರು ಇವರು ಶಿವಿಂದರ್ ಮೋಹನ್ ಸಿಂಗ್ ಅಂತ ಅನ್ಬಿಟ್ಟು. ಇದೊಂದೇ ವ್ಯವಹಾರವಲ್ಲ, ಶಿವಿಂದರ್ ಮೋಹನ್ ಸಿಂಗ್ ಅವ್ರದ್ದು ಇದೊಂದೇ ವ್ಯವಹಾರವಲ್ಲ, ಮತ್ತಿನ್ನೇನೇನು? ಇದರ ಜೊತೆಗೆ ಚಿನ್ನದ ಮೊಟ್ಟೆ ಇಡುತ್ತಿದ್ದ ದೇಶದ ಪ್ರಮುಖ ಉದ್ಯೋಗಗಳಾದ ರಾನ್ಬ್ಯಾಕ್ಸಿ ಔಷಧ ತಯಾರಿಕಾ ಸಂಸ್ಥೆ ಮತ್ತು ರೆಲಿಗೆರ್ ಹಣಕಾಸು ವ್ಯವಹಾರ ಸಂಸ್ಥೆ, ಇದರ ಒಡೆತನ ಕೂಡ ಇತ್ತು. ಅದ್ಭುತವಾದಂಥ ಸಾಹುಕಾರರು, ಅದ್ಭುತವಾದಂಥ ವ್ಯವಹಾರ ವಹಿವಾಟು ಇತ್ತತ್ತು. ನೋಡಿ, ಇದೊಂದೇ ವ್ಯವಹಾರವಲ್ಲ, ಇದರ ಜೊತೆಗೆ ಚಿನ್ನದ ಮೊಟ್ಟೆ ಇಡುತ್ತಿದ್ದ ಅಂತಂದ್ರೆ ವ್ಯಾಪಾರ ಅಷ್ಟು ಸೊಗಸಾಗಿತ್ತು, ಚೆನ್ನಾಗಿತ್ತು ಅಂತ ಮಾತನಾಡ್ಲಿಕ್ಕೆ ಆ ಪದವನ್ನು ಬಳಸೋದು. ಏನು ಅಂದ್ರೆ, ಇದರ ಜೊತೆಗೆ ಚಿನ್ನದ ಮೊಟ್ಟೆ ಇಡುತ್ತಿದ್ದ ದೇಶದ ಪ್ರಮುಖ ಉದ್ಯೋಗಗಳಾದ ರಾನ್ಬ್ಯಾಕ್ಸಿ ಔಷಧ ತಯಾರಿಕಾ ಕಂಪನಿ, ಅದು ಸಂಸ್ಥೆ, ಮತ್ತು ರೆಲಿಗೆರ್ ಹಣಕಾಸು ವ್ಯವಹಾರ ಸಂಸ್ಥೆ, ಇದರ ಒಡೆತನ ಕೂಡ ಇತ್ತು. ಶಿವಿಂದರ್ ಮೋಹನ್ ಸಿಂಗ್ ಅವರಿಗೆ ಇದರ ಒಡೆತನವೂ ಕೂಡ ಇತ್ತು, ಇದರ ಮಾಲೀಕತ್ವ ಅವ್ರದಿತ್ತು ಅಂತ ಮಾತಾಡ್ತಾರೆ. ಮುಂದಕ್ಕೆ ಏನ್ ಹೇಳ್ತಾರೆ ನೋಡೋಣ. ಅಮೆರಿಕದ ಡ್ಯೂಕ್ ವಿಶ್ವವಿದ್ಯಾನಿಲಯದಿಂದ MBA ಪದವಿ ಪಡೆದಾತ ಶಿವಿಂದರ್ ಮೋಹನ್ ಸಿಂಗ್ ಅವರು ಅಮೆರಿಕದ ಡ್ಯೂಕ್ ವಿಶ್ವವಿದ್ಯಾನಿಲಯದಿಂದ MBA ಪದವಿ ಪಡೆದಾತ. ಪ್ರಪಂಚದ ನಾನಾ ವಿಶ್ವವಿದ್ಯಾನಿಲಯಗಳಲ್ಲಿ ಅಮೆರಿಕದ ಡ್ಯೂಕ್ ವಿಶ್ವವಿದ್ಯಾನಿಲಯ ಕೂಡ ಅತ್ಯಂತ ಪ್ರಸಿದ್ಧಿಯಾದಂಥ ವಿಶ್ವವಿದ್ಯಾನಿಲಯ. ಅಲ್ಲಿ MBA ಪದವಿಯನ್ನು ಪಡ್ಕೊಂಡಿದ್ರು ಶಿವಿಂದರ್ ಮೋಹನ್ ಸಿಂಗ್ ಅವರು. ಏನಾಗುತ್ತೆ ನೋಡೋಣ. ವ್ಯವಹಾರ ಚತುರ ಅಷ್ಟಿಲ್ದೇನೆ ಅಷ್ಟು ಹಣ ಆಸ್ತಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಆದರೆ ತನ್ನ 40ನೇ ವಯಸ್ಸಿಗೆ ಹಣಕಾಸು, ವ್ಯವಹಾರ, ಐಷಾರಾಮಿ ಜೀವನ, ವಿಶ್ರಾಂತಿ ಇಲ್ಲದ ಓಡಾಟ ಎಲ್ಲವೂ ಬೇಸರ ತರಿಸಿ ಬಿಟ್ಟಿದ್ದವು. ಆದರೆ 40ನೇ ವಯಸ್ಸಿಗೆ ಅವರ ವ್ಯವಹಾರ ಆಗಿರ್ಲಿ, ಐಷಾರಾಮಿ ಜೀವನ ಆಗಿರ್ಲಿ, ಓಡಾಟ ಆಗಿರ್ಲಿ, ಇವೆಲ್ಲವೂ ಕೂಡ ಬೇಸರವನ್ನ ತರಿಸ್ಬಿಟ್ಟಿದ್ವು ಶಿವಿಂದರ್ ಮೋಹನ್ ಸಿಂಗ್ಗೆ. ಆದರೆ ತನ್ನ 40ನೇ ವಯಸ್ಸಿಗೆ ಹಣಕಾಸು, ವ್ಯವಹಾರ, ಐಷಾರಾಮಿ ಜೀವನ, ವಿಶ್ರಾಂತಿ ಇಲ್ಲದ ಓಡಾಟ ಎಲ್ಲವೂ ಬೇಸರ ತರಿಸಿಬಿಟ್ಟಿದ್ದವು.
ಹಣದ ಹೆಸರು ಕೇಳಿದರೆ ರೋಸಿ ಹೋಗುತ್ತಿದ್ದರು ಸಿಂಗ್. ಅಪ್ಪ, ಹಣದ ಹೆಸರನ್ನ ಕೇಳಿದ್ರೆ ಸಾಕು ರೋಸಿ ಹೋಗ್ತಿದ್ರಂತೆ. ಎಲ್ಲರೂ ಹಣದ ಹೆಸರು ಕೇಳೋರು ನಗ್ತಾರೆ, ಅಯ್ಯೋ ಇನ್ನೂ ಬೇಕು ಅಂತಾರೆ, ಎಲ್ಲೈತಿ ಅಂತಾರೆ. ಆದರೆ ಶಿವಿಂದರ್ ಮೋಹನ್ ಸಿಂಗ್ ಹಣದ ಹೆಸರು ಕೇಳಿದ್ರೆ ರೋಸಿ ಹೋಗ್ತಿದ್ರಂತೆ. ಆತನಿಗಾಗಲೇ ಜೀವನದ ಪರಮಶ್ರೇಷ್ಠ ಸತ್ಯದ ಅರಿವಾಗತೊಡಗಿತ್ತು ಅಂತ. ಹಣದಿಂದ ಎಲ್ಲ ಅಲ್ಲ ಅನ್ನುವಂತಹ ನಿಜವಾದ ಸತ್ಯ ಅರ್ಥ ಆಗ್ಲಿಕ್ಕೆ ಶುರುವಾಗಿತ್ತು. ಆತನಿಗಾಗಲೇ ಜೀವನದ ಪರಮಶ್ರೇಷ್ಠ ಸತ್ಯದ ಅರಿವಾಗತೊಡಗಿತ್ತು. ಧನ ಕನಕವೇ ವೈಭವವೇ ಜೀವನವಲ್ಲ. ನೋಡಿ ಎಂಥ ಸತ್ಯ ಅವ್ರಿಗೆ ಗೊತ್ತಾಗ್ತಾ ಇತ್ತು. ಧನ ಕನಕವೇ ವೈಭವವೇ ಜೀವನವಲ್ಲ, ಇದರಾಚೆ ಏನೋ ಇದೆ ಎನ್ನುವ ಹುಡುಕಾಟ ಪ್ರಾರಂಭವಾಗಿತ್ತು. ಧನ ಕನಕದ ವೈಭವವೇ ಜೀವನವಲ್ಲ, ಇದರಾಚೆಗೇನೋ ಜೀವನ ಇದೆ ಅಂತೇಳಿ ಅದರ ಹುಡುಕಾಟಕ್ಕೆ ಪ್ರಾರಂಭ ಮಾಡಿದ್ರು ಶಿವಿಂದರ್ ಮೋಹನ್ ಸಿಂಗ್ ಅವರು. ಅಧ್ಯಾತ್ಮದತ್ತ ತುಡಿತ ಹೆಚ್ಚುತ್ತಾ ಬಂತು. ತನ್ನಲ್ಲಿದ್ದ ಹಣವನ್ನು ಸೇವಾ ಸಂಸ್ಥೆಗಳಿಗೆ ಹಂಚತೊಡಗಿದ್ದರು. ಅಷ್ಟರಲ್ಲಾಗಲೇ ಇವರು ದೇಶದ 35ನೇ ಶ್ರೀಮಂತರ ಸ್ಥಾನವನ್ನು ಪಡೆದುಕೊಂಡಿದ್ದರು. ತನ್ನಲ್ಲಿದ್ದಂಥ ಆಸ್ತಿ ಹಣವನ್ನು ಆಗ್ಲೇ ಅನೇಕ ಸಂಸ್ಥೆಗಳಿಗೆ ಹಂಚ್ತಾ ಇದ್ರು ಅಂತ. ನೋಡಿ, ಇವರು ದೇಶದ 35ನೇ ಶ್ರೀಮಂತರ ಸ್ಥಾನವನ್ನು ಪಡೆದುಕೊಂಡಿದ್ದರು. ದೇಶದ 35ನೇ ಶ್ರೀಮಂತರ ಸ್ಥಾನದಲ್ಲಿದ್ರು. ಬೇರೆಯವ್ರು ಯಾರಾದರೂ ಆಗಿದ್ದಿದ್ರೆ ನಾನು 35ರಲ್ಲಿ ಇದ್ದೀನಿ, ಒಂದಕ್ಕೆ ಬರಬೇಕು, ನಂಬರ್ 1 ಪದವಿಯನ್ನು ಪಡ್ಕೋಬೇಕು, ಮೊದಲನೇ ಸ್ಥಾನಕ್ಕೆ ಹೋಗ್ಬೇಕು, ಮೊದಲನೇ ದರ್ಜೆಗೆ ಬರಬೇಕು ಅಂತೇಳಿ ಅವಣಿಸ್ತಿದ್ರು. ಆದರೆ ಶಿವಿಂದರ್ ಮೋಹನ್ ಸಿಂಗ್ ಆ ಥರದ್ದು ಏನಾದ್ರು ಅವಣಿಸ್ತಿದ್ರ? ನೋಡೋಣ. ನೋಡಿ, ಇವರು ದೇಶದ 35ನೇ ಶ್ರೀಮಂತರ ಸ್ಥಾನವನ್ನು ಪಡೆದುಕೊಂಡಿದ್ದರು. ಆದರೆ ಹಣದ ಮತ್ತು ತಲೆಗೇರಲಿಲ್ಲ. ಆದರೆ ಹಣದ ಮತ್ತು ಇದೆಯಲ್ಲ, ಅದು ತಲೆಗೇರಲಿಲ್ಲ. ಹಣದ ಮತ್ತನ್ನು ತಲೆಗೇರಿಸಿಕೊಂಡವರೇ ಹೆಚ್ಚು. ಗೊತ್ತಾಯ್ತಾ? ಹಣದ ಮತ್ತು ತಲೆಗೇರಿದ್ರೆ ಸಂಬಂಧಗಳು ಇವೆಲ್ಲವೂ ಕೂಡ ಬದುಕಲ್ಲ ಅವ್ರ ಹತ್ರ. ವ್ಯವಹಾರ 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 ಅಷ್ಟೇ. ನೋಡಿ, ತನ್ನಲ್ಲಿದ್ದ ಹಣವನ್ನು ಸೇವಾ ಸಂಸ್ಥೆಗಳಿಗೆ ಹಂಚತೊಡಗಿದ್ದರು. ಅಷ್ಟರಲ್ಲಾಗಲೇ ಇವರು ದೇಶದ 35ನೇ ಶ್ರೀಮಂತರ ಸ್ಥಾನವನ್ನು ಪಡೆದುಕೊಂಡಿದ್ದರು. ಆದರೆ ಹಣದ ಮತ್ತು ತಲೆಗೇರಿರಲಿಲ್ಲ. $2.5 ಬಿಲಿಯನ್ ಆಗಿತ್ತು. ಅಬ್ಬಬ್ಬ, ಅವ್ರ ಆಸ್ತಿ ಏನು ಕಡಿಮೆ ಇರಲಿಲ್ಲ ರೀ. 1,000-2,000 ಕೋಟಿ ಎಲ್ಲ ಇದ್ದಿದ್ದು ರೀ. ನೋಡಿ, $2.5 ಬಿಲಿಯನ್ ಆಗಿತ್ತು ಅಂತ. ಶ್ರೀಮಂತಿಕೆ ಮೆಟ್ಟಿಲೇರಿ ಮೇಲೆ ಹೋಗಬಹುದಿತ್ತು ಅಲ್ವೇನ್ರಿ? ಶ್ರೀಮಂತಿಕೆ ಮೆಟ್ಟಿಲೇರಿ ಆರಾಮಾಗಿರಬಹುದಿತ್ತು. ಆದರೆ ನೋಡಿ, ಶ್ರೀಮಂತಿಕೆಯ ಮೆಟ್ಟಿಲೇರಿ ಮೇಲೆ ಹೋಗಬಹುದಿತ್ತು, ಆದರೆ ಮನಸ್ಸಿರಲಿಲ್ಲ ಅವ್ರಿಗೆ. ಆ ರೀತಿಯ ಮನಸ್ಸಿರಲಿಲ್ಲ. ಅವ್ರ ಉದ್ದೇಶನೇ ಬೇರೆ ಇತ್ತು. ನೋಡೋಣ. ಮನದ ತುಂಬ ಬೇರೇನೋ ಆರೋಗ್ಯಕರವಾದದ್ದು ತುಂಬಿಕೊಂಡಿತ್ತು. ಮನಸ್ಸಿನ ತುಂಬ ಬೇರೇನೋ ಆರೋಗ್ಯಕರವಾದದ್ದು ತುಂಬಿಕೊಂಡಿತ್ತು. ನಾನು ಎಲ್ಲರಿಗಿಂತ ಶ್ರೀಮಂತ ಆಗ್ಬೇಕು ಅನ್ನುವಂಥದ್ದು ಆರೋಗ್ಯಕರವಾದಂಥ ವಿಚಾರ ಅಲ್ಲ ರೀ. ನಾನೊಬ್ಬನೇ ಶ್ರೀಮಂತನಾಗಿರ್ಬೇಕು, ಮನೆ ಮೇಲೆ ಮನೆ ಕಟ್ಕೊಬೇಕು, ಇನ್ನಷ್ಟು ದುಡ್ಡನ್ನ ದಪ್ಪ ಮಾಡ್ಕೊಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಮಾಡ್ಕೊಬೇಕು ಅನ್ನುವಂಥದ್ದು ಆರೋಗ್ಯಕರವಾದಂಥ ಚಿಂತನೆ ಅಲ್ಲ. ಮತ್ತೆ ಇನ್ಯಾವುದೋ ವಿಶೇಷವಾದಂಥ ಆಲೋಚನೆ ಅವರನ್ನ ಕೊರೀತಾ ಇತ್ತು. ನೋಡಿ, ಮನದ ತುಂಬ ಬೇರೇನೋ ಆರೋಗ್ಯಕರವಾದದ್ದು ತುಂಬಿಕೊಂಡಿತ್ತು. ಏನು ಅಂತ ಆರೋಗ್ಯಕರವಾದಂಥ ಚಿಂತನೆ ಶಿವಿಂದರ್ ಮೋಹನ್ ಸಿಂಗ್ ಅವರನ್ನ ಕಾಡ್ತಿತ್ತು? ನೋಡೋಣ. ಸೆಪ್ಟೆಂಬರ್ 24, 2017 ಸಾಮಾನ್ಯ ವಾರ್ಷಿಕ ಮಹಾಸಭೆಯಲ್ಲಿ ಶಿವಿಂದರ್ ಮೋಹನ್ ಸಿಂಗ್ ಕಂಪನಿಯ ತಮ್ಮೆಲ್ಲ ಹುದ್ದೆಗಳಿಗೆ ರಾಜೀನಾಮೆಯನ್ನಿತ್ತರು. 2017ರಲ್ಲಿ ಸಾಮಾನ್ಯ ವಾರ್ಷಿಕ ಮಹಾಸಭೆಯಲ್ಲಿ ಶಿವಿಂದರ್ ಮೋಹನ್ ಸಿಂಗ್ ಕಂಪನಿಯ ತಮ್ಮೆಲ್ಲ ಹುದ್ದೆಗಳಿಗೆ ರಾಜೀನಾಮೆಯನ್ನಿತ್ತರು. ಕಂಪನಿಯ ತಮ್ಮೆಲ್ಲ ಹುದ್ದೆಗಳಿಗೆ ರಾಜೀನಾಮೆಯನ್ನ ರಿಸೈನ್ ಮಾಡಿಬಿಟ್ರು. ಎಲ್ಲ ವಹಿವಾಟುಗಳನ್ನು ತನ್ನಣ್ಣನಿಗೆ ವಹಿಸಿ ಅದರಿಂದ ಬರಬೇಕಾಗಿದ್ದ ತಮ್ಮ ಪಾಲಿನ 10,000 ಕೋಟಿ ರೂಪಾಯಿಗಳನ್ನು ಪಂಚನದಿಗಳ ನಾಡೆಂದೇ ಖ್ಯಾತಿ ಪಡೆದ ಪಂಜಾಬಿನ BS ನದಿ ದಡದಲ್ಲಿದ್ದ ಆಧ್ಯಾತ್ಮಿಕ ಕೇಂದ್ರ ರಾಧಾ ಸೋಯಾಮಿ ಸತ್ಸಂಗಕ್ಕೆ ದಾನವಾಗಿ ಕೊಟ್ಟು ಮನಸ್ಸನ್ನು ಹಗುರ ಮಾಡಿಕೊಂಡರು. ಅಬ್ಬಬ್ಬಬ್ಬ, ನೋಡ್ರಿ, ಹಣ ಇಲ್ಲದೆ ಇದ್ದಾಗ ಮನಸ್ಸನ್ನ ಹಗುರ ಮಾಡ್ಕೋತಾ ಇದ್ರು. ಈಗ ನಾವು ಬರೀ ಚಿಂತೆನೆ ಮಾಡ್ತಾ ಇದೀವಿ. ಅಪ್ಪ, ಬಾಡಿಗೆ ಕಟ್ಟೋದು ಹೇಗ್ರಿ, ಅದು ಮಾಡೋದು ಹೇಗ್ರಿ, ಇದು ಮಾಡೋದು ಹೇಗ್ರಿ, ಸೈಟ್ ತಗೊಳ್ಳೋದು ಹೇಳ್ರಿ, ಹೊಸ ಮನೆ ಕಟ್ಟೋದು ಹೇಗ್ರಿ, ಈ ರೀತಿ ಚಿಂತೆಯನ್ನೇ ಮಾಡ್ತಾ ಇದ್ದೀವಿ. ಆದರೆ ಅವ್ರಿಗೆ ಆ ಎಲ್ಲ ಐಷಾರಾಮಿ ಜೀವನ ಇದ್ದಾಗ್ಯೂ ಕೂಡ ಅದನ್ನ ಎಲ್ಲವನ್ನು ದಾನ ಮಾಡಿದ ಮೇಲೆ ಬಂತಲ್ಲ ಆ ತೃಪ್ತಿ ಭಾವ ಅವ್ರಿಗೆ ಆನಂದವನ್ನು ಉಂಟು ಮಾಡ್ತಾ ಇದೆ. ಎಷ್ಟು ಸೊಗಸಾಗಿದೆ ನೋಡ್ರಿ ವಿಚಾರ. ನೋಡಿ, ಎಲ್ಲ ವಹಿವಾಟುಗಳನ್ನು, ತಮ್ಮ ಭಾಗದ ಎಲ್ಲ ವಹಿವಾಟುಗಳನ್ನು ತನ್ನ ಅಣ್ಣನಿಗೆ ವಹಿಸಿ, ಮಲವಿಂದರ್ ಸಿಂಗ್ ಇದ್ರಲ್ಲ ಅವ್ರಿಗೆ ವಹಿಸಿ, ಅದರಿಂದ ಬರಬೇಕಾಗಿದ್ದ ತಮ್ಮ ಪಾಲಿನ 10,000 ಕೋಟಿ ರೂಪಾಯಿಗಳನ್ನು
ಪಂಚನದಿಗಳ ನಾಡೆಂದೇ ಖ್ಯಾತಿ ಪಡೆದ ಪಂಚನದಿಗಳ ನಾಡು 5 ನದಿಗಳು ಹರಿತವಂತೆ ಪಂಜಾಬಿನಲ್ಲಿ. ಆ ಪಂಜಾಬಿನ ಬಿಎಸ್ ನದಿ ದಡದಲ್ಲಿದ್ದ ಬಿಎಸ್ ನದಿಯ ದಡದಲ್ಲಿದ್ದಂತಹ ಏನು ಆಧ್ಯಾತ್ಮಿಕ ಕೇಂದ್ರ, ಸ್ಪಿರಿಚುವಲ್ ಸೆಂಟರ್ ಅಂತ ನಾವು ಕರಿತೀವಲ್ಲ, ಅದು ಆಧ್ಯಾತ್ಮಿಕ ಕೇಂದ್ರ ರಾಧಾ ಸ್ವಯಾಮಿ ಸತ್ಸಂಗಕ್ಕೆ ದಾನವಾಗಿ ಕೊಟ್ಟು ಮನಸ್ಸನ್ನು ಹಗುರ ಮಾಡಿಕೊಂಡರು. 10,000 ಕೋಟಿ ರೂಪಾಯಿಯನ್ನ ಯಾವುದೇ ಮುಲಾಜಿಲ್ದೇನೆ ಹಿಂದು ಮುಂದೆ ನೋಡದೆ ಬೆದರದೆ ಎದರದೆ ಮನಸ್ಪೂರ್ವಕವಾಗಿ ದಾನ ಕೊಟ್ಬಿಟ್ರು ರೀ. 1 ರೂಪಾಯಿ 2 ರೂಪಾಯಿ 3 ರೂಪಾಯಿ ಕೊಡಕ್ಕೆ ಹಿಂದು ಮುಂದೆ ನೋಡುವಂತ ಈ ಕಾಲದಲ್ಲಿ ಇದು ಕಲ್ಪನೆ ಅಲ್ಲ, ನೈಜ ಘಟನೆಯನ್ನ ಜಿ ಚಂದ್ರಶೇಖರ್ ಅವರು ನಮ್ಗೆ ಉದಾಹರಣೆಯಾಗಿ ಹೇಳ್ತಾ ಇರೋದು. ಇದು ಶಿವಿಂದರ್ ಸಿಂಗ್ ಅವ್ರದ್ದು ಅದ್ಭುತ ನೋಡಿ. ರಾಧಾ ಸ್ವಯಾಮಿ ಸತ್ಸಂಗಕ್ಕೆ ದಾನವಾಗಿ ಕೊಟ್ಟು ಮನಸ್ಸನ್ನು ಹಗುರ ಮಾಡಿಕೊಂಡರು. ನೋಡಿ, ದಾನವಾಗಿ ಕೊಟ್ಟ ಮೇಲೆ 10,000 ಕೋಟಿ ರೂಪಾಯಿನ ತನ್ನ ಪಾಲಕ್ಕೆ ಬಂದಿದ್ದಂತನ್ನ ದಾನವಾಗಿ ಕೊಟ್ಟ ಮೇಲೆ ಅವ್ರ ಮನಸ್ಸು ಹಗುರ ಆಯ್ತಂತೆ. ನೋಡಿ ಎಷ್ಟು ಸೊಗಸಾಗಿದೆ. ಆ ದಿನದ ಅವರ ಸಂತೋಷಕ್ಕೆ ಮೇರಿಯೇ ಇರಲಿಲ್ಲ. ಅದನ್ನ ದಾನ ಮಾಡಾದ್ಮೇಲೆ ಅದ್ಭುತ, ಆ ದಾನದ ಸುಖವನ್ನ ಅನುಭವಿಸ್ತಾ ಇದ್ರು ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ. ಕೊಡುವಾತನ ಯಾರನ್ನು ಪಡೆವಾತನ ಯಾರನ್ನು ಒಡಲು ಒಡವು ಕೆಡುವ ಮುನ್ನ ಕೊಡುವ ಪಾತ್ರವರಿದು ಅಂದ ಹಾಗೆ ನಡ್ಕೋತಾ ಇದ್ದಾರೆ ಶಿವಿಂದರ್ ಮೋಹನ್ ಸಿಂಗ್. ಆ ದಿನದ ಅವರ ಸಂತೋಷಕ್ಕೆ ಮೇರೆಯೇ ಇರಲಿಲ್ಲ. ಅಭೂತಪೂರ್ವ ಆನಂದವನ್ನು ಅನುಭವಿಸಿದರು. ಈ ಹಿಂದೆ ಆಗಿಲ್ದೇ ಇರುವಂತ ಸಂತೋಷವನ್ನು ಅವರು ಅನುಭವಿಸ್ತಾ ಇದ್ರು. ಮೈ ಮನಸ್ಸು ಎಲ್ಲವೂ ಖಾಲಿಯಾದಂತೆನಿಸಿತು. ಸಿಂಗ್ ಈ ದಿನದ ಈ ಅನುಭವಕ್ಕಾಗಿ ಆತೊರೆಯುತ್ತಿದ್ದವರಂತೆ ಕಂಡರು. ಈಗ ಸಿಗ್ತಾ ಇದ್ದಲ್ಲ ಈ ಆನಂದ, ದಾನ ಮಾಡಿದ ಮೇಲೆ ಸಿಕ್ಕಂತ ಆನಂದ, ಈ ಆನಂದಕ್ಕೋಸ್ಕರ ಅವರು ಆತೊರಿತಾ ಇದ್ರು ಅಂತ ಅನಿಸ್ತಿತ್ತಂತೆ. ಹಣ ಸಂಪಾದನೆಯಲ್ಲಿ ಕಾಣದ ಸುಖವನ್ನು ದಾನ ಮಾಡಿ ಖಾಲಿಯಾಗಿ ಪಡೆದುಕೊಂಡರು. ಹಣ ಸಂಪಾದನೆ ಮಾಡಬೇಕಾದ್ರೆ ಅವ್ರಿಗೆ ಈ ರೀತಿಯ ಸಂತೋಷ ಸಿಗ್ಲಿಲ್ಲ. ಈ ಹಣವನ್ನೆಲ್ಲ ದಾನ ಮಾಡಿ ಖಾಲಿ ಕೈ ಆದ್ರಲ್ಲ, ಆಗ ಆ ಸಂತೋಷವನ್ನು ಪಡೆದುಕೊಂಡ್ರಂತೆ. ಇಂದು ದೇಶದ 35ನೇ ಶ್ರೀಮಂತರಾಗಿದ್ದ ಸಿಂಗ್ ಆ ಆಶ್ರಮದಲ್ಲಿ ಸಾಮಾನ್ಯ ಸೇವಕನಂತೆ ದಿನದೂಡುತ್ತಿದ್ದಾರೆ. ಇಂದು ದೇಶದಲ್ಲಿ 35ನೇ ಸ್ಥಾನದಲ್ಲಿದ್ರು ಶ್ರೀಮಂತಿಕೆಯಲ್ಲಿ. ಈಗ ಎಲ್ಲವನ್ನು ದಾನ ಮಾಡಿ ಆ ಸತ್ಸಂಗದಲ್ಲಿ, ಆ ಆಶ್ರಮದಲ್ಲಿ ಸಾಮಾನ್ಯ ಸೇವಕನಂತೆ ದಿನದೂಡುತ್ತಿದ್ದಾರೆ. ಸಾಮಾನ್ಯ ಸೇವಕನಂತೆ ದಿನವನ್ನ ಕಳೀತಾ ಇದ್ದಾರೆ. ಮುಂದಕ್ಕೆ ಏನಾಯ್ತು? ಜನಗಳು ಈತನಿಗೆಲ್ಲ ಹುಚ್ಚು ಹಿಡಿದಿದೆ ಎಂದು ಬೊಬ್ಬೆ ಇಟ್ಟರು. ಹೌದಲ್ವೇನ್ರಿ? ಹಂಗೇನ್ ಅಯ್ಯೋ ಅಪ್ಪ 10,000 ಕೋಟಿ ನನಗ್ ಸಿಕ್ಕಿದ್ರೆ ಹಂಗ್ ಮಾಡ್ಬಿಡ್ತಿದ್ದೆ, ಹಿಂಗ್ ಮಾಡ್ಬಿಡ್ತಿದ್ದೆ, ಕಡ್ದಾಕ್ಬಿಡ್ತೆ, ಇವೆಲ್ಲ ಮಾತಾಡ್ತೀವಿ ಅಲ್ವೇನ್ರಿ? ಆದ್ರೆ ಹಣವನ್ನ ಕಳೆದುಕೊಂಡಾಗಲೂ ಕೂಡ ಸಂತೋಷವನ್ನು ಅನುಭವಿಸೋದಿದೆಯಲ್ಲ, ಅದು ಬಹಳ ಮುಖ್ಯ. ಹಣ ಇದ್ರೆ ನೆಮ್ಮದಿ ಇರುತ್ತೆ ಅಲ್ಲ. ನಾನು ಕಳೆದ ತರಗತಿಯಲ್ಲಿ ಮಾತನಾಡಿದ್ದೆ, ಹಣವನ್ನ ಕೊಟ್ಟು ನೆಮ್ಮದಿಯನ್ನ ಪಡ್ಕೋಬಹುದೇ ಹೊರತು ಹಣವನ್ನ ಜೊತೆಯಲ್ಲಿ ಇಟ್ಕೊಂಡು ಹಣ ಇದ್ರೆ ನೆಮ್ಮದಿ ಬರೋದಿಲ್ಲ. ಗೊತ್ತಾಯ್ತಾ? ಹಣವೇ ಎಲ್ಲ ಅಲ್ಲ ಅನ್ನುವಂಥ ವಿಚಾರವನ್ನು ನಾವು ಮಾತಾಡಿದ್ವಿ. ಜನಗಳು ಈತನಿಗೆಲ್ಲ ಹುಚ್ಚು ಹಿಡಿದಿದೆ ಎಂದು ಬೊಬ್ಬೆ ಇಟ್ಟರು. 10,000 ಕೋಟಿಯನ್ನು ದಾನ ಮಾಡ್ಬಿಟ್ನಲ್ಲ, ಅಪ್ಪ ಅವನಿಗೇನೋ ಹುಚ್ಚು ಹಿಡ್ದೇ ಇರ್ಬೇಕು, ಅದಿದ್ರೆ ಹೆಂಗಿರ್ಬೋದಿತ್ತು ಗೊತ್ತಾ? ಹೋಗಿ ಅಲ್ಲಿ ಅದ್ಯಾವ್ದೋ ಸತ್ಸಂಗದಲ್ಲಿ ಸೇರ್ಕೊಂಡು ಕಸ ಗುಡಿಸ್ತಾವನಂತೆ, ಅವಿವೇಕಿ ಅಂತ ಹಿಂಗೆಲ್ಲ ಬೈತಾರೆ. ಆದ್ರೆ ಆ ದೊಡ್ಡತನ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ, ಬಲ್ಲವರೇ ಬಲ್ರು. ಜನಗಳು ಈತನಿಗೆಲ್ಲೋ ಹುಚ್ಚು ಹಿಡಿದಿದೆ ಎಂದು ಬೊಬ್ಬೆ ಇಟ್ಟರು. ಹೌದು, ಶಿವಿಂದರ್ ಸಿಂಗ್ ಅವರಿಗೆ ದಾನದ ಹುಚ್ಚು ಹಿಡಿದಿತ್ತು. ಎಲ್ಲರೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ರೀ. ಹಣ ಇರೋರೆಲ್ಲ ದಾನ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಒಳ್ಳೆ ಗುಣ ಇರೋರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆನಂದ ಅನುಭೂತಿಯ ಹುಚ್ಚು ಹಿಡಿದಿತ್ತು. ಆನಂದವನ್ನ ಅನುಭವಿಸೋದು, ಕೊಡೋದ್ರಲ್ಲಿರುವಂತ ಸುಖ ಪಡೆದುಕೊಳ್ಳೋದ್ರಲ್ಲಿಲ್ಲ ಅಂತ ನೋಡಿ. ಬೇರೆಯವರು ಕಾಣದ ಅನುಭವಿಸದ ಸುಖವನ್ನು ಸಿಂಗ್ ಅನುಭವಿಸಿದರು. ಎಲ್ಲವೂ ಇದ್ದಾಗ ಇವರು ಶ್ರೀಮಂತರಷ್ಟೇ ಆಗಿದ್ದರು. ನೋಡಿ, ಎಲ್ಲವೂ ಇದ್ದಾಗ ಇವರು ಶ್ರೀಮಂತರಷ್ಟೇ ಆಗಿದ್ದರು. ಆದರೀಗ ಎಲ್ಲವನ್ನೂ ಬರಿದು ಮಾಡಿಕೊಂಡಾಗ ಮಹಾತ್ಮರೆನಿಸಿಕೊಂಡರು. ಎಲ್ಲವನ್ನೂ ಬರಿದು ಮಾಡ್ಕೊಂಡಾಗ ಮಹಾತ್ಮರೆನಿಸ್ಕೊಂಡ್ರು ಅಂತ ಅನ್ಬಿಟ್ಟು, ತಮ್ಮ ಹತ್ರ ಇದ್ದಾಗ ಇರೋದನ್ನ ಯಾವುದೇ ವಂಚನೆ ಇಲ್ಲದೆ ದಾನ ಮಾಡಿಬಿಡೋದು ಇದೆಯಲ್ಲ, ಅದು ಅಷ್ಟು ಸುಲಭ ಏನೂ ಅಲ್ಲ. ತನ್ನದೆಲ್ಲವನ್ನು ಕಟ್ಬಿಟ್ಟು ಬರಿಗೈಯಾಗಿ ಕುತ್ಕೊಳ್ಳೋದಿದೆಯಲ್ಲ, ಅದೇನು ಅಷ್ಟು ಸುಲಭವಾದ ಮಾತು ಏನಲ್ಲ. ಅದಕ್ಕೆ ದೊಡ್ಡ ಮನಸ್ಥಿತಿ ಬೇಕು. ಆ ಥರದೊಂದು ದೊಡ್ಡ ಮನಸ್ಥಿತಿ ಶಿವಿಂದರ್ ಮೋಹನ್ ಸಿಂಗ್ ಅವ್ರಿಗಿತ್ತು. ನಿಜವಾದ ಅರ್ಥದಲ್ಲಿ ಸನ್ಯಾಸಿ ಎನಿಸಿಕೊಂಡರು. ನಿಜವಾದ ಅರ್ಥದಲ್ಲಿ ಇವರು ಸನ್ಯಾಸಿ ಅನ್ಸ್ಕೊಂಡ್ರು ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ದಾರೆ. ನ್ಯಾಸ ಎಂದರೆ ಎಲ್ಲವನ್ನು ತ್ಯಜಿಸುವುದು. ಈಗ ನಿಜ ಅರ್ಥದಲ್ಲಿ ಸನ್ಯಾಸಿ ಯಾರು ಹೇಳಿ? ನೋಡಿ, ನಿಜವಾದ ನ್ಯಾಸ ಎಂದರೆ ಎಲ್ಲವನ್ನು ತ್ಯಜಿಸುವುದು ಅಂತ. ಸನ್ಯಾಸಿಗಳು ಸನ್ಯಾಸ 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 ಅಂತ ಮಾತಾಡ್ತಿರ್ತಾರೆ, ಎಲ್ಲವನ್ನು ಕಟ್ಕೊಂಡು ಕೂತಿರ್ತಾರೆ. ಗೊತ್ತಾಯ್ತಾ? ಎಲ್ಲವೂ ಬೇಕು ಅಂತಿರ್ತಾರೆ.
ಅಲ್ವಾ? ನಿಜವಾದ ಸನ್ಯಾಸಿ ಅಂತಂದ್ರೆ ಇವರು ಕಾವಿ ಬಟ್ಟೆಯನ್ನು ಹಾಕದೇ ಇರುವಂತ ಸನ್ಯಾಸಿ ಅಂತ ಹೇಳ್ಕೊಬಹುದು ಅಂತ. ಸನ್ಯಾಸಿ ಎನಿಸಿಕೊಂಡರು ಅಂತ, ನಿಜವಾದ ಅರ್ಥದಲ್ಲಿ ಸನ್ಯಾಸಿ ಎನಿಸಿಕೊಂಡರು. ನ್ಯಾಸವೆಂದರೆ ಎಲ್ಲವನ್ನು ತ್ಯಜಿಸುವುದು ಅಂತ. 10,000 ಕೋಟಿ ₹1 ಇಟ್ಕೊಳ್ದೆ ಎಲ್ಲವನ್ನು ಕೊಟ್ಬಿಟ್ರು. ಈಗ ನಿಜ ಅರ್ಥದಲ್ಲಿ ಸನ್ಯಾಸಿ ಯಾರು ಹೇಳಿ? ನಿಜವಾದ ಅರ್ಥದಲ್ಲಿ ನಾವು ಹೇಳಿದಾಗ ಶಿವಿಂದರ್ ಮೋಹನ್ ಸಿಂಗ್ ಅವರೇ ಸನ್ಯಾಸವನ್ನ ದೀಕ್ಷೆಯನ್ನ ತೆಗೆದುಕೊಂಡವರು ಅಂತ. ಮುಂದಕ್ಕೆ ನೋಡೋಣ. ಇಂದಿನ ಘಟನೆಗಳಲ್ಲಿ ಹಣ, ವೈಭವ, ವಿಲಾಸ, ಭೋಗ ಜೀವನದ ಮಜಲುಗಳಿಂದ ಹೊರಬಂದು ಎಲ್ಲವನ್ನು ಬಿಸಿಟು ವಿರಾಗಿಯಾದ ಯುವಕ ಅತುಲ್ ಶಾ ಮತ್ತು ಶಿವಿಂದರ್ ಮೋಹನ್ ಸಿಂಗ್ ಬಗ್ಗೆ ಉಲ್ಲೇಖಿಸಿದ್ದೆ. ಹಿಂದೆ ಮಾತನಾಡ್ತಾ ಇದ್ದಾಗ ನೋಡಿ, ಶಿವಿಂದರ್ ಮೋಹನ್ ಸಿಂಗ್ ಕಥೆಯನ್ನ ಕೇಳಿಸ್ಕೊಂಡಿದ್ರಿ ನೀವು. ಅತುಲ್ ಶಾ ವಜ್ರದ ವ್ಯಾಪಾರಿಯ ಮಗ. ಅವನು ಆಗರ್ಭ ಶ್ರೀಮಂತ. ಅವನು 2 ಆನೆಗಳ ಮೇಲೆ ಕುತ್ಕೊಂಡು 2 ಕಡೆ ಚಿನ್ನದ ನಾಣ್ಯಗಳನ್ನ ಎಸ್ತಿದ್ದ. ಕನಕವೃಷ್ಟಿ ಅಂತ ಅನ್ಕೊಂಡ್ಬಿಟ್ಟು ಅವಾಕ್ಕಾಗಿದ್ರು ಜನಗಳು. ಅವ್ರನ್ನ ನೋಡಿದ್ವಿ. ಅದ್ರ ಜೊತೆಗೆ ಈಗ ಶಿವಿಂದರ್ ಮೋಹನ್ ಸಿಂಗ್ 10,000 ಕೋಟಿ ರೂಪಾಯಿಗಳನ್ನ ಏನೋ ಒಂದು ಸತ್ಸಂಗಕ್ಕೆ ಬರೆದ್ಬಿಟ್ಟಿದ್ರು. ನೋಡಿ, ಸ್ವಯಾಮಿ ಸತ್ಸಂಗ ಅನ್ನುವಂತಹ ಒಂದು ಸಂಸ್ಥೆಗೆ, ಆಧ್ಯಾತ್ಮಿಕ ಸಂಸ್ಥೆಗೆ ಬರೆದ್ಬಿಟ್ಟಿದ್ರು. ಇಂದಿನ ಘಟನೆಗಳಲ್ಲಿ ಹಣ, ವೈಭವ, ವಿಲಾಸ, ಭೋಗ ಜೀವನದ ಮಜಲುಗಳಿಂದ ಹೊರಬಂದು ಈ ರೀತಿಯ ಹಣ, ವೈಭವ, ವಿಲಾಸ, ಭೋಗ ಜೀವನ, ಐಷಾರಾಮಿ ಜೀವನದಿಂದ ಹೊರಬಂದು ಎಲ್ಲವನ್ನು ಬಿಸಿಟು ವಿರಾಗಿಯಾದ ಯುವಕ ಅತುಲ್ ಶಾ ಮತ್ತು ಶಿವಿಂದರ್ ಮೋಹನ್ ಸಿಂಗ್ ಬಗ್ಗೆ ಉಲ್ಲೇಖಿಸಿದ್ದೆ. ಹೇಳಿದ್ರು ಅಲ್ವಾ? ಈಗ ಇನ್ಯಾವುದೋ ವಿಚಾರವನ್ನು ಹೇಳಲಿಕ್ಕೆ ಸಿದ್ಧ ಆಗಿದ್ದಾರೆ ಜಿ ಚಂದ್ರಶೇಖರ್ ಅವರು. ನೋಡೋಣ. ಇಲ್ಲಿ ಹಣ ವಾಕರಿಕೆ ತರಿಸಿ ಇದೇನು ಅಲ್ಲ, ಇದರಿಂದಾಚೆ ಏನೋ ಇದೆ, ಅದರ ಅನ್ವೇಷಣೆ ಆದಿಯನ್ನು ಕಂಡುಕೊಳ್ಳಬೇಕೆಂಬ ತವಕದಿಂದ ಎಲ್ಲವನ್ನೂ ತೊರೆದರು. ನೋಡಿ, ಅವರು ಇಲ್ಲಿ ಹಣ ವಾಕರಿಕೆ ತರಿಸಿ ಇದೇನು ಅಲ್ಲ, ಹಣ, ಅಂತಸ್ತು, ಐಷಾರಾಮಿ ಜೀವನ ಇದೇನು ಅಲ್ಲ ರೀ ಅಂತ ಅನಿಸ್ಬಿಟ್ಟಿತ್ತು ಅವ್ರಿಗೆ. ಇದರ ಆಚೆ ಏನೋ ಇದೆ, ಇದರ ಅನ್ವೇಷಣೆ ಆದಿಯನ್ನು, ಇದನ್ನು ಹುಡುಕುವಂತಹ, ಕಂಡುಕೊಳ್ಳುವ ತವಕದಿಂದ, ಆತರದಿಂದ ಎಲ್ಲವನ್ನೂ ತೊರೆದರು, ಎಲ್ಲವನ್ನೂ ಬಿಟ್ಕೊಟ್ರು. ಇಲ್ಲಿ ಈಗ ನಾನು ಹೊರಟಿರುವುದು ಇದಕ್ಕೆ ತದ್ವಿರುದ್ಧವಾದ ಘಟನೆಗಳು. ಈಗ ನಾನು ನಿಮ್ಗೆ ಹೇಳಕ್ಕೆ ಹೊರಟಿರೋದು ಇದಕ್ಕೆ ತದ್ವಿರುದ್ಧವಾದಂಥ ಘಟನೆಗಳು. ಇಲ್ಲಿ ಈಗ ನಾನು ಹೊರಟಿರುವುದು ಇದಕ್ಕೆ ತದ್ವಿರುದ್ಧವಾದ ಘಟನೆಗಳು. ಇದಕ್ಕೆ ತದ್ವಿರುದ್ಧವಾದ ಘಟನೆಗಳು ಅಂತಂದ್ರೆ, ಅತುಲ್ ಶಾ ಎಲ್ಲವನ್ನು ಹೆಚ್ಚು ಬೈರಾಗ್ಯ ಆಗ್ಬೇಕು ಅಂತ ಹೊರಟ. ಅದ್ರ ಜೊತೆಗೆ 10,000 ಕೋಟಿ ರೂಪಾಯಿಯನ್ನ ಕೊಟ್ಟು ಶಿವಿಂದರ್ ಮೋಹನ್ ಸಿಂಗ್ ಸನ್ಯಾಸವನ್ನ ಸ್ವೀಕಾರ ಮಾಡಿದ್ರು. ಈ 2 ಘಟನೆಗಳಿಗೆ ವಿರುದ್ಧವಾಗಿರುವಂತ ಒಂದು ಘಟನೆಯನ್ನ ನಾನು ಹೇಳ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಮಾತನಾಡ್ತಾ ಇದ್ದಾರೆ ಚಂದ್ರಶೇಖರ್ ಅವರು. ಇಲ್ಲಿ ಈಗ ನಾನು ಹೊರಟಿರುವುದು ಇದಕ್ಕೆ ತದ್ವಿರುದ್ಧವಾದ ಘಟನೆಗಳು. ಹಣದ ಹಿಂದೆ ಬಿದ್ದ ಮನುಷ್ಯ ಪಾತಾಳಕ್ಕಿಳಿಯುತ್ತಾನೆನ್ನುವ ದೊಡ್ಡವರ ಮಾತನ್ನು ಪುಷ್ಟೀಕರಿಸುವ ಒಂದು ಘಟನೆಯನ್ನು ಮೊದಲಿಗೆ ನೆನಪಿನಂಗಳಕ್ಕೆ ತರಬಯಸುತ್ತೇನೆ. ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು, ಹಣದ ಹಿಂದೆ ಬಿದ್ದ ಮನುಷ್ಯ ಪಾತಾಳಕ್ಕಿಳಿಯುತ್ತಾನೆನ್ನುವ ದೊಡ್ಡವರ ಮಾತನ್ನು ಪುಷ್ಟೀಕರಿಸುವ ಒಂದು ಘಟನೆಯನ್ನು ಮೊದಲಿಗೆ ನೆನಪಿನಂಗಳಕ್ಕೆ ತರಬಯಸುತ್ತೇನೆ. ಹಣದ ಹಿಂದೆ ಬಿದ್ದವನು ಯಾವತ್ತಿದ್ರೂ ಹಾಳಾಗ್ಬಿಡ್ತಾನೆ. ನೋಡಿ ಎಷ್ಟು ಚೆನ್ನಾಗಿದೆ. ಹಣದ ಹಿಂದೆ ಬಿದ್ದ ಮನುಷ್ಯ ಪಾತಾಳಕ್ಕಿಳಿಯುತ್ತಾನೆ, ಹಾಳಾಗ್ಬಿಡ್ತಾನೆ ಅನ್ನುವಂಥ ದೊಡ್ಡವರ ಮಾತನ್ನ ಪುಷ್ಟೀಕರಿಸುವಂತಹ, ದೊಡ್ಡವರ ಮಾತನ್ನ ಸಮರ್ಥಿಸುವಂತಹ ಒಂದು ಘಟನೆಯನ್ನ ನಿಮಗೆ ನೆನಪಿಗೆ ತರ್ತೀನಿ ಅಂತ ಅಂದ್ಬಿಟ್ಟು ಚಂದ್ರಶೇಖರ್ ಅವರು ಮಾತಾಡ್ತಾ ಇದ್ದಾರೆ. ಮಾತನ್ನು ಪುಷ್ಟೀಕರಿಸುವ ಒಂದು ಘಟನೆಯನ್ನು ಮೊದಲಿಗೆ ನೆನಪಿನಂಗಳಕ್ಕೆ ತರುತ್ತೇನೆ. ರಾಜನ್ ಪಿಳ್ಳೈ ಎಂಬ ಭಯಂಕರ ಹಣವಂತನ ಬಗ್ಗೆ ನೀವು ಕೇಳಿರಬಹುದು. ಈತ ಬಿಸ್ಕೆಟ್ ಕಿಂಗ್ ಎಂದೇ ಹೆಸರು ಪಡೆದಾತ. ನೋಡಿ, ರಾಜನ್ ಪಿಳ್ಳೈ ಎನ್ನುವಂತ ಹೆಸರನ್ನ ನೀವು ಕೇಳಿರಬಹುದು. ಹಣದ ಹುಚ್ಚಿಡ್ದವನು ಇವನು ಅಂತ. ರಾಜನ್ ಪಿಳ್ಳೈ ಎಂಬ ಭಯಂಕರ ಹಣವಂತನ ಬಗ್ಗೆ ನೀವು ಕೇಳಿರಬಹುದು. ಈತ ಬಿಸ್ಕೆಟ್ ಕಿಂಗ್ ಎಂದೇ ಹೆಸರು ಪಡೆದಾತ. ಇವನು ಬಿಸ್ಕೆಟ್ ಕಿಂಗ್ ಅಂತೇಳಿ ಹೆಸರನ್ನ ಪಡ್ಕೊಂಡಿದ್ದ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ನೋಡೋಣ, ಈ ರಾಜನ್ ಪಿಳ್ಳೈ ಯಾರು, ಇವನ್ನ ಬಿಸ್ಕೆಟ್ ಕಿಂಗ್ ಅಂತ ಯಾಕೆ ಕರಿತಾ ಇದ್ರು, ಏನಾಯ್ತು ಇವನ್ಗೆ ಅನ್ನುವಂಥ ವಿಚಾರವನ್ನ ಮುಂದಿನ ತರಗತಿಯಲ್ಲಿ ಮಾತನಾಡೋಣ. ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಒಳ್ಳೆಯದಾಗ್ಲಿ. ಮತ್ತೆ ಸಿಗೋಣ. ನಮಸ್ಕಾರ.